ಆರೋಗ್ಯ ಸಾಧಕರೇ, ಅಫಿಷಿಯಲ್ ನೇಚರ್ ಕ್ಯೂರ್ ಅಂಡ್ ಯೋಗ ಚಾನಲ್ಗೆ ಆದರದ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಗಂಗಾಧರ್ ವರ್ಮ. ಇವತ್ತು ಬಹಳ ಇಂಪಾರ್ಟೆಂಟ್, ನಿಮ್ಗೆಲ್ಲರಿಗೂ ಖುಷಿಯನ್ನ ಕೊಡ್ತಕ್ಕಂತಹ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ತಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಆ ವಿಷಯ ಫ್ರಾಕ್ಚರ್. ಎಲುಬು ಮುರಿದಿದೆಯೇ, ಕೀಲು ತಪ್ಪಿದೆಯೇ, ಗ್ಯಾರಂಟಿಯಾದ ಚಿಕಿತ್ಸೆಗೆ ಕಾಯ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋವನ್ನ ತಪ್ಪದೆ ನೀವು ನೋಡ್ಲೇಬೇಕು. ಫ್ರಾಕ್ಚರ್ ಅಂದ ತಕ್ಷಣ ನಮ್ಗೆಲ್ಲರಿಗೂ ಕೂಡ ಆಪರೇಷನ್ ಥಿಯೇಟರ್ಗಳಾಗ್ಬೋದು, ರಕ್ತದ ಮಡುವಿನಲ್ಲಿರುವಂತಹದ್ದಾಗ್ಬೋದು, ಅಪಘಾತಗಳು ಅಂತಾಗೋದಾಗ್ಬೋದು, ಮೂಳೆಯಲ್ಲಿ ಕ್ಯಾಲ್ಸಿಯಂ ಬಹಳ ಕಡಿಮೆ ಆಗಿ ಫ್ರಾಕ್ಚರ್ ಆಗ್ತಕ್ಕಂಥದ್ದಾಗ್ಬೋದು, ಯಾವುದೋ ಮೂಳೆಯ ಕಾಯಿಲೆಗಳಿಂದ ಮುರಿತದೆ ಅಂತಕ್ಕಂಥದ್ದಾಗ್ಬೋದು. ಇವೆಲ್ಲವೂ ಬಹಳಷ್ಟು ನಮ್ಮ ತಲೆಯಲ್ಲಿ ಬರ್ತಾ ಇರ್ತದೆ. ಇದರ ಜೊತೆಯಲ್ಲಿ ಕೀಲು ತಪ್ಪೋದು. ಕೀಲು ತಪ್ಪಿದಾಗ ಆ ನೋವನ್ನು ಅನುಭವಿಸೋದು ಬಹಳ ಬಹಳ ಕಷ್ಟ ಇರುತ್ತೆ. ಅಷ್ಟು ಸಿವಿಯರ್ ಆದಂತಹ ನೋವಿರುತ್ತೆ. ಇವೆಲ್ಲವಕ್ಕೂ ಏನ್ ಮಾಡಬಹುದು, ಏನು ಮಾಡೋದ್ರಿಂದ ಇದನ್ನ ನಾನು ಸಂಪೂರ್ಣವಾಗಿ ಸರಿ ಮಾಡ್ಕೊಳ್ಬಹುದು ಅನ್ನೋ ವಿಷಯವನ್ನ ತಗೊಂಡು ನಾನು ಮುಂದೆ ಬಂದಿದ್ದೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫ್ರಾಕ್ಚರ್, ಎ ಬ್ರೇಕ್ ಆರ್ ಎ ಬ್ರೀಚ್ ಇನ್ ದ ಕಂಟಿನ್ಯೂಷನ್ ಆಫ್ ಬೋನ್. ಮೂಳೆ ಕಂಪ್ಲೀಟ್ ಆಗಿ ಏನಿರುತ್ತೋ ಅದರಲ್ಲಿ ಯಾವುದಾದ್ರೂ ಭಾಗ ಒಡೆದರೆ ಅಥವಾ ಮುರಿತಕ್ಕೆ ಒಳಗಾದರೆ ಅದನ್ನ ನಾವು ಎಲುಬು ಮುರಿದಿದೆ ಅಂತ ಕರಿತೇವೆ. ಬಹಳಷ್ಟು ಕಾರಣಗಳಲ್ಲಿ ನಾನು ಇವತ್ತು ಒಂದು ಇಂಪಾರ್ಟೆಂಟ್ ಕಾರಣ ಹೇಳ್ತೇನೆ. ಸಾಮಾನ್ಯವಾಗಿ ನಾವು RTA, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಂತ ಕರಿತೇವೆ. ಯಾವಾಗಾದ್ರೂ ಅಪಘಾತಗಳಿಗೆ ಒಳಗಾದಾಗ ಅಥವಾ ಎಲ್ಲಾದ್ರೂ ಮೇಲೆ ಹತ್ತಿದಾಗ ಬೀಳತಕ್ಕಂಥದ್ದು, ಈ ತರದಲ್ಲಿ ಬಹಳ ರೀತಿಯಿಂದ ನಮಗೆ ಫ್ರಾಕ್ಚರ್ಗಳು ಕಾಣಿಸ್ಕೊಳುತ್ತೆ. ಉಳಿದಿರೋ ಫ್ರಾಕ್ಚರ್ಗಳನ್ನ ಡೀಟೇಲ್ ಆಗಿ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೇನೆ. ಫ್ರಾಕ್ಚರ್ ಆದಾಗ ನಾನು ಏನ್ ಮಾಡಬೇಕು? ಫ್ರಾಕ್ಚರ್ ಆದಾಗ ನಿಮ್ಮ ಮುಂದೆ ಇರತಕ್ಕಂತಹ ಆಪ್ಷನ್ ಎರಡು. ಒಂದು ನಾಟಿ ವೈದ್ಯ ಪದ್ಧತಿ, ಇನ್ನೊಂದು ಅಲೋಪತಿಯ ಫ್ರಾಕ್ಚರ್ ಚಿಕಿತ್ಸೆಗಳಲ್ಲಿ ಒಂದಾದಂತಹ ಆಪರೇಷನ್. ನಾವು ಸಣ್ಣವರಿದ್ದಾಗ ಬಹಳಷ್ಟು ಜನ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಳನ್ನ ನಾವು ನೋಡ್ತಾ ಇದ್ವಿ. ಅದ್ರ ಮೇಲೆ ಚಿತ್ರ ಬಿಡಿಸ್ಕೊಳ್ಳೋರು ಯಾರೋ ಒಬ್ರು ಸ್ಕೂಲಲ್ಲಿ, ಕಾಲೇಜ್ಗಳಲ್ಲಿ ಅಟ್ಲೀಸ್ಟ್ ಅದನ್ನ ಹಾಕೊಂಡ್ಬರೋದನ್ನ ನಾವು ನೋಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ರಿ, ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಲ್ಲೂ ಕಾಣ್ತಾ ಇಲ್ಲ. ಬಹಳ ಬಹಳ ರೇರ್ಲಿ ಇದು ನಮಗೆ ಕಾಣಿಸ್ತಾ ಇದೆ. ಅಂದ್ರೆ ಹೆಚ್ಚಿನ ಜನರು ಈ ಎರಡು ಚಿಕಿತ್ಸೆಗಳನ್ನ ಪಡಿತಾ ಇದ್ದಾರೆ. ಒಂದು ನಾಟಿ ಚಿಕಿತ್ಸೆ, ಎರಡನೆಯದು ಆಪರೇಷನ್ ಚಿಕಿತ್ಸೆ. ಈ ಮಧ್ಯದ್ದು ಆಲ್ಮೋಸ್ಟ್ ಡಿಸಪಿಯರ್ ಆದಂಗೆ ಆಗ್ಬಿಟ್ಟಿದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಹಾಕ್ತಕ್ಕಂಥದ್ದು. ನಾರ್ಮಲ್ ಆಗಿ ಫ್ರಾಕ್ಚರ್ ಅಂತಕ್ಕಂಥದ್ದು ದೇಹದ ಒಳಗೆ ಸಂಪೂರ್ಣವಾಗಿ ಗುಣ ಆಗ್ತಕ್ಕಂತಹ ಪ್ರಕ್ರಿಯೆ. ವೈದ್ಯ ಮಾಡತಕ್ಕಂತಹ ಮುಖ್ಯವಾದ ಕೆಲಸ ಏನು ಅಂದ್ರೆ ಎಲುಬನ್ನ ಜೋಡಣೆ ಮಾಡ್ತಕ್ಕಂಥದ್ದು ಮಾತ್ರ. ಈ ಎಲುಬನ್ನ ಕರೆಕ್ಟ್ ಆಗಿ ಜೋಡಣೆ ಮಾಡಿ ಅದು ಅಲ್ಲಿಂದ ಮೂವ್ ಆಗದ ಹಾಗೆ ಇಮ್ಮೊಬಿಲೈಸೇಷನ್ ಅನ್ನ ಮಾಡ್ಬಿಟ್ರೆ ಅಲ್ಲಿಗೆ ವೈದ್ಯನ ಕರ್ತವ್ಯ ಸಂಪೂರ್ಣವಾದಂತೆ. ಇದನ್ನ ನೀವು ಹೊರಗಿಂದ ಎಕ್ಸ್ಟರ್ನಲ್ ಪ್ಲೇಟ್ ಹಾಕಿ, ರಾಡ್ ಹಾಕಿ ಮಾಡ್ತಿರೋ, ಅಥವಾ ನೀವು ಎಕ್ಸ್ಟರ್ನಲ್ ಫಿಕ್ಸೇಟರ್ ಗಳನ್ನ ಹಾಕಿ ಮಾಡ್ತಿರೋ, ಅಥವಾ ನಾಟಿ ವೈದ್ಯ ಪದ್ಧತಿಯಲ್ಲಿ ಬಿದಿರನ್ನ ಇಟ್ಟು ನೀಟಾಗಿ ಬ್ಯಾಂಡೇಜ್ ಅನ್ನ ಮಾಡ್ತೀರಾ. ಎರಡೂ ಕೂಡ ಒಂದೇ. ನೀವು ಬಹಳ ಯೋಚನೆ ಮಾಡೋದು, ಸರ್ ನೀವು ಡಾಕ್ಟರ್ ಆಗಿ ನಾಟಿ ವೈದ್ಯವನ್ನ ನೀವು ಪ್ರಮೋಟ್ ಮಾಡ್ತೀರಾ ಅಂತ ನೀವು ಕೇಳ್ಬೋದು. ಪರ್ಫೆಕ್ಟ್ ಆದಂತಹ ಪಾರಂಪರಿಕವಾಗಿ ನಿಜವಾಗ್ಲೂ ಮೂಳೆಯ ಚಿಕಿತ್ಸೆಯನ್ನ ಮಾಡ್ತಕ್ಕಂತಹ ವೈದ್ಯರು ಇನ್ನೂ ಭಾರತದಲ್ಲಿದ್ದಾರೆ. ಸರಿ ಸುಮಾರು 60,000 ಜನ ಇದ್ದಾರೆ ಅಂದ್ರೆ ನೀವೆಲ್ಲ ನಂಬಲೇಬೇಕು. ಒಂದು ಕಾಲದಲ್ಲಿ ಆರ್ಥೋಪೆಡಿಕ್ ಅಂತ ಹೆಸರು ಕೂಡ ಇಲ್ಲದೆ ಇರುವಂತಹ ಕಾಲದಲ್ಲಿ ಮನುಷ್ಯ ಗವಿಮಾನವನ ಕಾಲದಿಂದಲೂ ಕೂಡ ಫ್ರಾಕ್ಚರ್ ಅಂತಕ್ಕಂಥದ್ದಿದೆ. ನಾನು ನಿಮ್ಗೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೇನೆ. ಆರ್ಥೋಪೆಡಿಕ್ ನ ಪಿತಾಮಹ ಅಂತ ನಾವು ಯಾರನ್ನ ಕರಿತೀವೋ ಅವರು ಬೋನ್ ಸೆಟ್ಟರ್ ಫ್ಯಾಮಿಲಿ ಅವರು. ತನ್ನ ತಂದೆಯ ಬಳುವಳಿಯನ್ನ ತೆಗೆದುಕೊಂಡು ತಮ್ಮ ವಂಶದಲ್ಲಿ ಬಂದಂತಹ ಅದನ್ನ ಮುಂದಿನ ಪೀಳಿಗೆಗೆ ಬೇಕು ಅಂತ ಹೇಳಿ ಆರ್ಥೋಪೆಡಿಕ್ ಅಂತಕ್ಕಂತಹ ಕಾಲೇಜನ್ನ ಮಾಡಿದ್ದು ನಮ್ಮ ಆರ್ಥೋಪೆಡಿಕ್ ನ ಪಿತಾಮಹ. ಅದೇ ರೀತಿ ಮಾಡರ್ನ್ ಆರ್ಥೋಪೆಡಿಕ್ ಪಿತಾಮಹ ಯಾರು ಅಂತ ನೋಡಿದ್ರು ಕೂಡ ಅವರು ಕೂಡ ಬೋನ್ ಸೆಟ್ಟರ್ ಫ್ಯಾಮಿಲಿ ಇಂದಾನೆ ಬಂದವರು. ಈ ಬೋನ್ ಸೆಟ್ಟರ್ಸ್ ಇವತ್ತಿಗೂ ಕೂಡ ಜೀವಂತವಾಗಿದ್ದಾರೆ. ತಮ್ಮ ಜನರೇಷನ್ ಟು ಜನರೇಷನ್ ಈ ಚಿಕಿತ್ಸೆಯನ್ನ ಮಾಡ್ತಾನೆ ಬಂದಿದ್ದಾರೆ. ಇವರಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಇವರು ಕರೆಕ್ಟ್ ಆದ ಚಿಕಿತ್ಸೆಯನ್ನ ಕೊಡ್ತಿದ್ದಾರೆ. ಸರ್ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಈ ನಾಟಿ ವೈದ್ಯರು ಮಾತ್ರ ಕರೆಕ್ಟ್ ಅಂತ ಹೇಳಿ? ಎಲ್ಲೆಲ್ಲಿ ಪುತ್ತೂರು ಶಲ್ಯ ವೈದ್ಯರು ಅಂತಿದಾರೋ, ಪುತ್ತೂರು ಅಂತಕ್ಕಂಥದ್ದು ಬಹಳಷ್ಟು ಫೇಮಸ್ ಆದಂತಹ ಚಿಕಿತ್ಸೆಯನ್ನ, ಅಂದ್ರೆ ಎಲುಬಿಗೆ ಸಂಬಂಧಪಟ್ಟ, ಮೂಳೆಗೆ ಮುರಿತಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆಯನ್ನ ಕೊಡ್ತಾ ಇರೋರು. ಇವರ ಫ್ಯಾಮಿಲಿಯ ವೈದ್ಯರು ನಿಮ್ಮ ಊರಲ್ಲಿದ್ದರೆ ನೀವು ಅವರ ಹತ್ರ ಚಿಕಿತ್ಸೆಯನ್ನ ತೆಗೆದುಕೊಳ್ಳಬಹುದು. ಅವರು ಈ ಪುತ್ತೂರು ಯಾವಾಗ ಫೇಮಸ್ ಆಯ್ತು, ಇದಕ್ಕೂ ಕೂಡ ಬಹಳಷ್ಟು ಜನ ಯಾರ್ಯಾರೋ ಡೂಪ್ಲಿಕೇಟ್ನವರೆಲ್ಲ ಬರ್ತಕ್ಕಂತಹ ಚಾನ್ಸಸ್ಗಳಿದ್ದಾವೆ. ಹಾಗಾಗಿ ಅವರ ಹೆಸರಿನ ಮುಂದೆ ರಾಜು ವರ್ಮಾ, ಯಾಕಂದ್ರೆ ಆ ಕ್ಷತ್ರಿಯ ಫ್ಯಾಮಿಲಿಯವರು ಇದನ್ನ ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ
ಆ ಲೆಗೆಸಿ ಇರ್ತಕ್ಕಂಥವ್ರ ಬಳಿಯಲ್ಲಿ ಹುಡುಕಿ ನೀವು ಅದನ್ನ ಮಾಡ್ಕೊಳ್ಬಹುದು. ನಿಮ್ಗೆ ಏನಾದ್ರು ಬಹಳ ಡೌಟ್ ಆಯ್ತಾ, ನಂದು ನಂಬರ್ ಸ್ಕ್ರೋಲ್ ಆಗ್ತಾ ಇದೆ, ನೀವು ಫೋನ್ ಮಾಡಿದ್ರೆ ಬೇಕಾದ್ರೆ ಆ ಊರಲ್ಲಿ ಇರ್ತಕ್ಕಂಥ ಒರಿಜಿನಲ್ ಡಾಕ್ಟರ್ ನಂಬರ್ ನಾನು ಕೊಡ್ತೇನೆ, ನೀವು ಕಾಂಟ್ಯಾಕ್ಟ್ ಮಾಡಿ ಹುಷಾರ್ ಮಾಡ್ಕೊಳ್ಬಹುದು. ಮೂಳೆ ಮುರಿತಕ್ಕೆ ಯಾಕೆ ನಾನು ನಾಟಿ ವೈದ್ಯ ಪದ್ಧತಿಯನ್ನ ನಿಮಗೆ ತಗೋಬೇಕು ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇವರು ಕರೆಕ್ಟ್ ಆಗಿ ಬೋನ್ ಅನ್ನ ಎಲ್ಲಿ ಮುರಿದಿದೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ನೀವು ಒಂದು ಎಕ್ಸ್ರೇ ಮಾಡಿದ್ರು ಕೂಡ ಎಲ್ಲಿ ಫ್ರಾಕ್ಚರ್ ಆಗಿದೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇವ್ರ ಹತ್ರ ಹೋದ ತಕ್ಷಣ ಆ ಬೋನ್ ಅನ್ನ ಅಲೈನ್ಮೆಂಟ್ ಮಾಡಿ ಬ್ಯಾಂಡೇಜ್ ಮಾಡ್ತಾರೆ. ಬ್ಯಾಂಡೇಜ್ ಆದ್ಮೇಲೆ ರೀಚೆಕ್ ಎಕ್ಸ್ರೇ, ಇನ್ನೊಂದು ಎಕ್ಸ್ರೇ ಅನ್ನ ತಗೊಂಡ್ರೆ ಬೋನ್ ಅಲೈನ್ಮೆಂಟ್ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ನಾರ್ಮಲ್ ಆಗಿ ಈ ಅಲೈನ್ಮೆಂಟ್ ಆದಂತಹ ಬೋನ್ ನೀಟ್ ಆಗಿ ಹೀಲ್ ಆಗ್ಬಿಡುತ್ತೆ, ಫ್ರಾಕ್ಚರ್ ಕಂಪ್ಲೀಟ್ ಆಗಿ ಗುಣ ಆಗುತ್ತೆ. ಎಷ್ಟು ಮಟ್ಟಿಗೆ ಗುಣ ಆಗುತ್ತೆ ಅಂದ್ರೆ ಫ್ರಾಕ್ಚರ್ ಆದ ಸೈಟ್ ಯಾವುದು ಅಂತ ನಿಮಗೂ ಕೂಡ ಗೊತ್ತಾಗೋದಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ಗುಣ ಆಗುತ್ತೆ ಯಾವಾಗ ನೀವು ಪರ್ಫೆಕ್ಟ್ ಆದ ಡಾಕ್ಟರ್ ಬಳಿಯಲ್ಲಿ ಹೋದರೆ ಮಾತ್ರ. ಪ್ರಕೃತಿ ಚಿಕಿತ್ಸೆಯ ವೈದ್ಯರು ಕೂಡ ಈ ಫ್ರಾಕ್ಚರ್ ಹೀಲಿಂಗ್ ಅನ್ನ ಬಹಳ ಚೆನ್ನಾಗಿ ಮಾಡ್ತಾರೆ. ಟ್ರೆಡಿಷನ್ ಅಥವಾ ನ್ಯಾಚುರೋಪತಿ ಟ್ರೀಟ್ಮೆಂಟ್ ಮೊದಲನೆಯ ಆಪ್ಷನ್ ಆಗ್ಲಿ, ಕೊನೆಯ ಆಪ್ಷನ್ ಸರ್ಜರಿಯನ್ನ ಇಟ್ಕೊಳ್ರಿ. ಇದರಲ್ಲಿ ಕೆಲವು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜ್ಗಳು ಇರುತ್ತೆ. ಬಹಳಷ್ಟು ಜನ ಅನ್ಕೊಳ್ತಾರೆ ಆಪರೇಷನ್ ಹೋಗ್ಬಿಟ್ರೆ ನಾನು ಒಂದೇ ದಿನದಲ್ಲಿ ನಡೆದು ಬಿಡಬಹುದು. ನಾಟಿ ವೈದ್ಯ ಪದ್ಧತಿಗೆ ಹೋದ್ವಿ ಅಂದ್ರೆ ನಾವು ಬಹಳ ದಿನ ಲೇಟ್ ಆಗುತ್ತೆ. ಯಾವಾಗ್ಲೂ ನೆನ್ಪಿಟ್ಕೊಡ್ರಿ, ಆಪರೇಷನ್ ಆಗ್ಲಿ ನಾಟಿ ವೈದ್ಯ ಪದ್ಧತಿ ಆಗ್ಲಿ ಎರಡೂ ಕೂಡ ಬೋನ್ನ ಅಲೈನ್ಮೆಂಟ್ ಮಾಡೋವರೆಗೂ ಮಾತ್ರವೇ. ನಿಮ್ಮ ದೇಹದ ಒಳಗಿನ ಶಕ್ತಿ ಏನಿದೆ ಅದು ಮೂಳೆಯನ್ನ ಸಂಪೂರ್ಣವಾಗಿ ಅಲೈನ್ಮೆಂಟ್ ಮಾಡುತ್ತೆ. ಕೀಲು ತಪ್ಪುವ ವಿಷಯಕ್ಕೆ ಬಂದ್ರೆ, ಕೀಲು ತಪ್ಪಿರೋದನ್ನ ಒಂದೇ ಒಂದು ನಿಮಿಷದಲ್ಲಿ, ನಾನು ಎಷ್ಟೋ ನನ್ನ ಈ ಪ್ರಾಕ್ಟಿಕಲ್ ನಾಲೆಡ್ಜ್ ಅಲ್ಲಿ ನಾನು ನಿಮಗೆ ಹೇಳೋದು, 1 ಸೆಕೆಂಡ್ ಅಲ್ಲಿ ಹೊರಗಿಂದ ಪೇಷಂಟ್ ಅಳ್ತಾ ಬರ್ತಿರ್ತಾನೆ, ಒಂದು ಸ್ವಲ್ಪ ನಾವು ಆ ಮೂಳೆಯನ್ನ ಸೆಟ್ ಮಾಡ್ಬಿಟ್ರೆ ಅಲ್ಲಿಂದನೇ ಅವ್ನು ನಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟು ಒಳ್ಳೆಯ ಚಿಕಿತ್ಸೆ ಇದು. ಆಪರೇಷನ್ ಅನ್ನ ಮಾಡಿ ಎಲುಬನ್ನ ಕುಂದಿರಿಸ್ತಕ್ಕಂಥದ್ದಲ್ಲ, ಯಾವುದೇ ಅನಸ್ತೀಶಿಯಾ ಇಲ್ಲದೆ, ಯಾವುದೇ ನೋವಿನ ಗುಳಿಗೆಗಳಿಲ್ಲದೆ ಇಮಿಡಿಯೇಟ್ಲಿ 1 ರಿಂದ 2 ನಿಮಿಷದಲ್ಲಿ ಪೇಷಂಟ್ ಬಹಳ ಆರಾಮದಲ್ಲಿ ಕೀಲು ತನ್ನ ಪ್ಲೇಸ್ಗೆ ಕುತ್ಕೊಂಡಿದೆ ಅಂತ ಹೇಳಿ ಖುಷಿಯಾಗಿ ಹೋಗ್ತಕ್ಕಂತಹ ಚಿಕಿತ್ಸೆ, ಇಂತಹ ಅದ್ಭುತ ಚಿಕಿತ್ಸೆ ಎಲ್ಲೂ ಸಿಗ್ಲಿಕ್ಕಿಲ್ಲ. ನಾನಿವತ್ತು ಮಾಡ್ಲಿಕ್ಕೂ ಕೂಡ ಕಾರಣ ಇದೆ. ಯಾಕಂದ್ರೆ ಬಹಳಷ್ಟು ಜನ ತಪ್ಪು ಗ್ರಹಿಕೆಯಿಂದ ಅಲೋಪತಿ ಚಿಕಿತ್ಸೆಯನ್ನ, ಆಪರೇಷನ್ ನ ಮೊರೆ ಹೋಗ್ತಾ ಇದ್ದಾರೆ. ಈವನ್ ಆಫ್ಟರ್ ಆಪರೇಷನ್ ಕೂಡ ಹುಷಾರಾಗದೆ ಇರೋರು ನಮ್ಮಲ್ಲಿ ಬಂದು ರಾಡನ್ನ ತೆಗೆಸ್ಕೊಂಡು ನಮ್ಮಲ್ಲೇ ಚಿಕಿತ್ಸೆಯನ್ನ ಪಡೆದು ಸಂಪೂರ್ಣವಾಗಿ ಗುಣವಾದವರು ಇದ್ದಾರೆ. ಹಾಗಾಗಿ ಈ ವಿಷಯ ನಿಮ್ಗೆಲ್ರಿಗೂ ತಿಳಿಬೇಕು ಅನ್ನೋ ಕಾರಣಕ್ಕೆ ನಾನು ನಿಮ್ಗೆ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಫ್ರಾಕ್ಚರ್ ಅಲ್ಲಿ ಮುಖ್ಯವಾಗಿ 5 ಸ್ಟೇಜಸ್ ಇರುತ್ತೆ. ಯಾವಾಗ ಮೂಳೆ ಮುರಿತದೋ ಆ ಭಾಗದಲ್ಲಿ ಏನಾಗುತ್ತೆ, ರಕ್ತ ಸೇರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ರಕ್ತ ಗಡ್ಡೆ ಆಗುತ್ತೆ, ಆ ಎಲುಬನ್ನ ಕದಲಿಲ್ಲಂಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. 1 ರಿಂದ 7 ದಿನದಲ್ಲಿ ಇನ್ಫ್ಲಮೇಷನ್ ಅಂತ ಕರಿತೇವೆ, ಆ ಜಾಗವನ್ನ ಹೀಲಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. 1 ವಾರದಿಂದ ಹೆಚ್ಚು ಕಡಿಮೆ 3 ರಿಂದ 4 ವಾರಗಳ ಕಾಲ ಸಾಫ್ಟ್ ಕ್ಯಾಲಸ್, ಮೃದುವಾದಂತಹ ಕ್ಯಾಲ್ಸಿಯಂ ತುಂಬಿ ಮೂಳೆ ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ 4 ವಾರಗಳ ನಂತರದಲ್ಲಿ ಹಾರ್ಡ್ ಕ್ಯಾಲಸ್ ಫಾರ್ಮ್ ಆಗುತ್ತೆ. ಇದು ಇಂಪಾರ್ಟೆಂಟ್ ಹೀಲಿಂಗ್ ಸ್ಟೇಜ್. ಯಾರೇ ಮಾಡಿದರೂ ಕೂಡ ಹಾರ್ಡ್ ಕ್ಯಾಲಸ್ ಫಾರ್ಮೇಶನ್ ಆಗುವವರೆಗೂ ಎಲುಬು ಸಂಪೂರ್ಣವಾಗಿ ರೆಡಿ ಆಗೋದಿಲ್ಲ. ಯಾವಾಗ ಹಾರ್ಡ್ ಕ್ಯಾಲಸ್ ಫಾರ್ಮ್ ಆಗುತ್ತೋ ಅಲ್ಲಿಂದ 1 ವರ್ಷದ ಒಳಗಾಗಿ ರಿಮಾಡೆಲಿಂಗ್ ಕೂಡ ಆಗತ್ತೆ. ಎಲುಬು ಸಂಪೂರ್ಣವಾಗಿ ನಾರ್ಮಲ್ಗೆ ಬರ್ತಕ್ಕಂತಹ ಪ್ರಕ್ರಿಯೆ ಆಗತ್ತೆ. ಕೈ ಮುರಿದಿದೆ ಅಥವಾ ಕಾಲು ಮುರಿದಿದೆ, ಸಾಮಾನ್ಯವಾಗಿ ಇದರಲ್ಲಿ ಸ್ವಲ್ಪ ಕಾಂಟ್ರವರ್ಸಿ ಇರಬಹುದು, 6 ವಾರಗಳಿಂದ ಹೆಚ್ಚು ಕಡಿಮೆ 8 ವಾರಗಳ ಒಳಗಾಗಿ ಎಲುಬು ಕೂಡ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಆಲ್ಮೋಸ್ಟ್ ರೆಡಿ ಆಗ್ತಾರೆ. ಬ್ಯಾಂಡೇಜ್ ಮಾಡಿದ್ರು, ಇದು ಮಾಡಿದ್ರು. ಹಾಗಾಗಿ ಈ ನಾಟಿ ವೈದ್ಯ ಪದ್ಧತಿಯನ್ನ ನೀವು ಪ್ರಥಮ ಚಿಕಿತ್ಸೆಯಾಗಿ ತೆಗೆದುಕೊಳ್ರಿ. ಅದಕ್ಕೆ ಪೂರಕವಾದ ವೈದ್ಯರ ಬಳಿಯಲ್ಲಿಯೇ ಈ ಚಿಕಿತ್ಸೆಯನ್ನ ತಗೊಳ್ರಿ ಅಂತ ಹೇಳ್ತಾ, ಫ್ರಾಕ್ಚರ್, ಡಿಸ್ಲೊಕೇಶನ್ ನಿಮ್ಮ ತಲೆಯ ಒಳಗಿನ ಯೋಚನೆ ಇದೇ ಆಗಿರ್ಲಿ, ಅದು ಪ್ರಕೃತಿ ಚಿಕಿತ್ಸೆ ಅಥವಾ ಪುತ್ತೂರು ಶಲ್ಯ ವೈದ್ಯ. ನಮಸ್ಕಾರ.